Good morning, class. Class. So last class in attention problem and also the problem. To come back to the problem. From the following information, prepare a cost sheet of for the month of January 2007. The method cost sheet na prepare money month of January 2007. ಏನೇನಿಲ್ಲ the raw materials and full raw materials purchase of raw materials ಎಲ್ಲ ಎಷ್ಟು ಬಂದಿದೆ imported material 1000 purchases ಎಲ್ಲ ತಗೊಳ್ತೀವಿ ಇಂಪೋರ್ಟೆಡ್ ಅಂದ್ರೆ ಒಂದು ಕಡೆಯಿಂದ ನಾವು ತರಿಸಿ ಅದು ಪರ್ಚೇಸ್ ಆಗುತ್ತೆ ಕ್ಯಾರೇಜ್ ಇನ್ವಾಲ್ವ್ 500 ಅದನ್ನು ಕೂಡ ನಾವು ಪರ್ಚೇಸ್ ಆಫ್ ಮೆಟೀರಿಯಲ್ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಡೈರೆಕ್ಟ್ ವೇಜಸ್ ಆಗುತ್ತೆ ಮೆಟೀರಿಯಲ್ ಕನ್ಸ್ಯೂಮ್ ಡೈರೆಕ್ಟ್ ವೇಜಸ್ 70,800 ನಾನ್ ಪ್ರೊಡಕ್ಟಿವ್ ವೇಜಸ್ ಅಂತೀವಿ ನಾನ್ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಇಂಡೈರೆಕ್ಟ್ ಡೈರೆಕ್ಟ್ ವೇಜಸ್ ಅಂತ ಡೈರೆಕ್ಟ್ ವೇಜಸ್ 500 ಇದೆ ರೋಲ್ 2000 ಇದೆ tools used 1000 ಇದೆ salary of the work staff 500 salary storage of material depreciation of plant management office convertible material 3000 repair of a building 700 to good factory expense factory overhead work staff plant drawing office ಕೂಡ next canteen expenses ಇದೆ ಇಲ್ಲಿ ನೋಡಿ 80% factory 20% office ಅಂತ 750 ಅಲ್ಲಿ 80% factory related expenses 20% office related expenses ನಾವು ಹಾಗೆ ಮಾಡಬೇಕು 750 into 80 divided by 100 ಮಾಡ್ಬೋದು 80% ಫ್ಯಾಕ್ಟ್ರಿ ಹಾಕಬೇಕು 20% ಆಫೀಸ್ ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್ ಅಂತಿದೆ 1200 ಡೈರೆಕ್ಟರ್ ಫೀಸ್ 6000 ಡೆಪ್ರಿಸಿಯೇಷನ್ ಆಫೀಸ್ 800 ಬ್ಯಾಂಕ್ ಚಾರ್ಜಸ್ 150 ಇದೆಲ್ಲ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್ ಅಂದಿದ ತಕ್ಷಣ ಎಲ್ಲ ಕೂಡ ಆಫೀಸನ್ನು ಬೇರೆಗೆ ಹಾಕಬೇಕು ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್ 1200 ಡೈರೆಕ್ಟರ್ ಫೀಸ್ 6000 ಡೆಪ್ರಿಸಿಯೇಷನ್ ಆನ್ ಆಫೀಸ್ ಎಕ್ವಿಪ್ಮೆಂಟ್ ಬ್ಯಾಂಕ್ ಚಾರ್ಜಸ್ 150 ಇದನ್ನು ಕೂಡ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಾವು ನೆಕ್ಸ್ಟ್ ಲೀಗಲ್ ಚಾರ್ಜಸ್ 4600 ಇದೆ ಆಡಿಟ್ ಫೀಸ್ ಎರಡೂ ನಾವು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀವಿ ಆಡಿಟ್ ಆಯಿತು ಬ್ಯಾಡ್ ಡೆಟ್ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ 1000 ಸಾಲಕ್ಕೆ ಘೋಷಣೆ ಮಾಡಿದ್ದೀವಿ ಸಾಲ ಕೊಟ್ಟಿದ್ದು ವಾಪಸ್ ಬ್ಯಾಡ್ ಡೆಟ್ ಸೊ ದಟ್ ಈಸ್ ರಿಲೇಟೆಡ್ ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ advertising expenses 1800 sales 1100 ಇದೆ sales department sales related expenses booking expenses 700 depreciation of the delivery on 450 ಸೊ ಇದೆಲ್ಲಾನು ಕೂಡ ಅಡ್ವರ್ಟೈಸಿಂಗ್ ಇಂದ ಡಿಪ್ರಿಸಿಯೇಷನ್ ಅದೇನಾಗುತ್ತೆ ಅಂದ್ರೆ ಇದೆಲ್ಲ ಸೆಲ್ಲಿಂಗ್ ಅಂತ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದೆ ನೆಕ್ಸ್ಟ್ ಇಲ್ಲಿ ಹೈಲೈಟ್ ಮಾಡಿರೋದನ್ನ ನೋಡಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ 40 works manager bonus 480 income tax interest received on ಎಲ್ಲ ಕೂಡ ಫೈನಾನ್ಷಿಯಲ್ ಎಕ್ಸ್ಪೆನ್ಸ್ ಅಥವಾ ಫೈನಾನ್ಷಿಯಲ್ ಕನ್ಸಂಪ್ಷನ್ ಯಾವುದೂ ಕೂಡ ನಮಗೆ ಕಾಸ್ಟ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದ್ದಾರಲ್ಲ ಹಾಗಾಗಿ ಯಾವುದನ್ನು ಕೂಡ ನಾವು ಕಾಸ್ಟ್ ಅಕೌಂಟ್ ಅಥವಾ ಕಾಸ್ಟ್ ಶೀಟ್ ತಗೊಂಡು ನೆಕ್ಸ್ಟ್ ವೇರ್ ಹೌಸ್ ಎಕ್ಸ್ಪೆನ್ಸಸ್ ಇದೆ ಇದನ್ನು ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಸೆಲ್ಲಿಂಗ್ ಹೇಳ್ತೇವೆ ನಾವು ಓವರ್ಡಲ್ಲಿ ಸೇಲ್ ಆಫ್ ಸೇಲ್ಸ್ ಅಂತ 80,000 ಸ್ಯಾಂಪಲ್ ಅಂಡ್ ಫ್ರೀ ಗಿಫ್ಟ್ ಕಮಿಷನ್ ಆನ್ ಸೇಲ್ಸ್ ಎರಡು ಕೂಡ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಅದನ್ನ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗುಡ್ ವಿಲ್ ರಿಟರ್ನ್ ಆಫ್ ಅಂದ್ರೆ 500 rupees ದ ನೇಮ್ ಆಫ್ ಗುಡ್ ತೆಗೆದಿರ್ತೀವಿ ಸೊ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಸೊ ಈ ಕಾಸ್ಟ್ನ ಇದನ್ನು ಕೂಡ ನಮ್ಮ ಕಾಸ್ಟ್ ಶೀಟಲ್ಲಿ ತಗೊಳ್ಳೋ ಹಾಗಿಲ್ಲ ನೆಕ್ಸ್ಟ್ ಕ್ಯಾರೇಜ್ ಔಟ್ವರ್ಡ್ ಅಂತೆ ಕ್ಯಾರೇಜ್ ಔಟ್ವರ್ಡ್ ಅಂದರೆ ಸೇಲ್ಸ್ ಮಾಡಿದಾಗ ಕೊಡುವಂಥ ಕ್ಯಾರೇಜ್ ಇದನ್ನು ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ತಗೋಬೇಕು ಸೊ ಈ ಪ್ರಾಬ್ಲಮ್ನ ಕಂಪನಿ ಹೆಸರು ಇದು ಮೇಘಾ ಮೆಥಡ್ ದ ಮಂತ್ ಆಫ್ ಜನವರಿ 2018
ಈಗ ಪ್ರಾಬ್ಲಮ್ ಮಾಡೋಣ. ಮೇಘಾ ಮೆಥಡ್ಸ್ ಲಿಮಿಟೆಡ್ ಕಾಸ್ಟ್ ಶೀಟ್ ಜನವರಿ ಫಾರ್ ದ ಮಂತ್ ಆಫ್ ಜನವರಿ 2000. ನೋಡಿ, ನಾನು ಟೋಟಲ್ ಕಾಸ್ಟ್ ಮಾತ್ರ ಹಾಕಿದ್ದೀನಿ, ಕಾಸ್ಟ್ ಪರ್ ಯೂನಿಟ್ ಹಾಕಿಲ್ಲ. ಯಾಕೆ ನಂಬರ್ ಆಫ್ ಯೂನಿಟ್ ಯೂಸ್ ಮಾಡಿರೋದನ್ನ ಕೊಟ್ಟಿಲ್ಲ, ಹಾಗಾಗಿ ಕಾಸ್ಟ್ ಪರ್ ಯೂನಿಟ್ನ ಇಲ್ಲಿ ತಗೊಂಡಿಲ್ಲ. ಫಸ್ಟಿಗೆ ಏನಿದೆ ಫಸ್ಟಿಗೆ ಏನಿದೆ, ಲೋಕಲ್ ರಾ ಮೆಟೀರಿಯಲ್ 20% ಇದೆ, ಇಂಪೋರ್ಟೆಡ್ ಮೆಟೀರಿಯಲ್ 1600 ಇದೆ. ಸೊ ಎರಡೂ ಕೂಡ ನಾವು ತಗೊಳ್ಳೋಣ. ಡೈರೆಕ್ಟ್ ಮೆಟೀರಿಯಲ್, ಲೋಕಲ್ ರಾ ಮೆಟೀರಿಯಲ್ಸ್, local raw material 20,000, imported material 1,000. Local materials only, low imported raw material. Carried inward ಇದೆ ಎಷ್ಟಿದೆ? 500. Carried in 500. ನೆಕ್ಸ್ಟ್ ಇಲ್ಲಿ ಯಾವುದು ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲ, ಹಾಗಾಗಿ ನಾವೇನ್ ಮಾಡ್ಬೋದು, ಇದನ್ನ ಮೆಟೀರಿಯಲ್ ಕನ್ಸ್ಯೂಮರ್ ಕಾಸ್ಟ್ ಆಫ್ ಮೆಟೀರಿಯಲ್ 22,100 ಟೋಟಲ್ನ ತಗೊಂಡು 20,000 plus 1,000 plus 5,000 ಆದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಎಲ್ಲಿ ಕೊಟ್ಟಿಲ್ಲ, ನಾವು ಅಲ್ಲೇ ಪ್ರಾಬ್ಲಮ್ ನೋಡಿದ್ವಿ. ಪ್ರೊಡಕ್ಟಿವ್ ವೇಜಸ್ ಅಂತ ಅದನ್ನು ನಾವು ಡೈರೆಕ್ಟ್ ವೇಜಸ್ ಅಂತ ಮಾಡ್ಬೋದು. ಡೈರೆಕ್ಟ್ ವೇಜಸ್ ಇಲ್ಲಿ ಪ್ರೈಮ್ ಕಾಸ್ಟ್ ನ ಟೋಟಲ್ 39,000. ನೆಕ್ಸ್ಟ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕು. ಇಲ್ಲಿ ನಾನ್ ಪ್ರೊಡಕ್ಟಿವ್ ವೇಜಸ್ ಎಷ್ಟಿದೆ? 500. fuel 2,000, tools used 1,000. ಎರಡು ಕೂಡ ಫ್ಯಾಕ್ಟರಿ ಹೊರಗಡೆ ತಗೊಂಡ fuel 1,000, tools used 1,000 ಎರಡು ಕೂಡ. ಸ್ಯಾಲ್ರಿ ಆಫ್ ವರ್ಕ್ ಸ್ಟಾಕ್ 500, ಸ್ಟೋರೇಜ್ ಆಫ್ ಮೆಟೀರಿಯಲ್. ಯಾವುದೇ ಮೆಟೀರಿಯಲ್ ಇಂಡೈರೆಕ್ಟ್ ಮೆಟೀರಿಯಲ್ ಅಂದ್ರೆ ನಾವು ಫ್ಯಾಕ್ಟರಿ ಹೊರಗಡೆ ತಗೊಂಡು ಸ್ಯಾಲ್ರೀಸ್ ಆಫ್ ವರ್ಕ್ ಸ್ಟಾಕ್ ಅಂಡ್ ಸ್ಟೋರೇಜ್ ಆಫ್ ಮೆಟೀರಿಯಲ್ ಎರಡು ತಗೊಂಡ್ವಿ 400. So next, depreciation of plant management, drawing office expenses ಎರಡು ಕೂಡ ಫ್ಯಾಕ್ಟರಿ ರಿಲೇಟೆಡ್. ಅದನ್ನು ತಗೊಳ್ಳಿ. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂದ್ರೆ ಡ್ರಾಯಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 6. ಸೊ ನೆಕ್ಸ್ಟ್ ಡ್ರಾಯಿಂಗ್ ಆಫೀಸ್ ನಾವು ತಗೊಂಡ್ವಿ. ಕನ್ವರ್ಟಬಲ್ ಮೆಟೀರಿಯಲ್ಸ್ ಇದೆ ಮತ್ತೆ ರಿಪೇರ್ ಬಿಲ್ಡಿಂಗ್. ಕನ್ವರ್ಟಬಲ್ ಮೆಟೀರಿಯಲ್ಸ್ ರಿಪೇರ್ ಬಿಲ್ಡಿಂಗ್. ಕನ್ವರ್ಟಬಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಆದ್ಮೇಲೆ ಯಾವುದೇ ಮೆಟೀರಿಯಲ್ ಕೊಟ್ಟರು ನಾವು ಫ್ಯಾಕ್ಟರಿ ಹೊರಗಡೆ ತಗೋಬೇಕಾಗುತ್ತೆ. ಕನ್ವರ್ಟಬಲ್ 3,000 ಕ್ಯಾಶ್ ಇಂದ ರಿಪೇರ್ ಆಫ್ ಬಿಲ್ಡಿಂಗ್ 720. ನೆಕ್ಸ್ಟ್ ಕನ್ವರ್ಟಬಲ್ ಮೆಟೀರಿಯಲ್ಸ್ ತಗೊಂಡು ಬಿಲ್ಡಿಂಗ್ ತಗೊಂಡು. ಕ್ಯಾಂಟೀನ್ ಎಕ್ಸ್ಪೆನ್ಸ್ ಇಲ್ಲಿ 80% ಮಾತ್ರ ಫ್ಯಾಕ್ಟ್ರಿಗೆ, 80% ಮಾತ್ರ ಫ್ಯಾಕ್ಟ್ರಿ ನಾವು ತಗೋಬೇಕಾಗಿರೋದು. ಸೊ ಇಲ್ಲಿ 80% ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಅಲ್ಲಿ 750 into 80 divided by 100 600 rupees ಬರುತ್ತೆ. 600 rupees ನಾವು ಇಲ್ಲಿ ತಗೊಂಡಿಲ್ಲ. ನೆಕ್ಸ್ಟ್ ರಿಪೇರ್ ಬಿಲ್ಡಿಂಗು ನಾವು ತಗೊಂಡಿದ್ದೀವಿ. ಎಕ್ಸ್ಪೆನ್ಸ್ ರಿಪೇರ್ ಆಫ್ ಬಿಲ್ಡಿಂಗ್ ತಗೊಂಡು ಕ್ಯಾಂಟೀನ್ ಎಕ್ಸ್ಪೆನ್ಸ್ ನಾವು ತಗೊಂಡು. ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್, ಡೈರೆಕ್ಟರ್ ಫೀಸ್, ಡಿಪ್ರಿಸಿಯೇಷನ್, ಬ್ಯಾಂಕ್ ಚಾರ್ಜಸ್, ಲೀಗಲ್ ಚಾರ್ಜಸ್, ಅಡ್ವರ್ಟೈಸ್ಮೆಂಟ್ ಎಲ್ಲ ಕೂಡ ಬ್ಯಾಡ್ ಡೆಟ್, ಸೇಲ್ಸ್, ಪ್ಯಾಕಿಂಗ್, ಡಿಪ್ರಿಸಿಯೇಷನ್, ವೇರ್ ಹೌಸ್ ಎಕ್ಸ್ಪೆನ್ಸ್, ಆಫೀಸ್. ಈಗ ನಾವು ಫಸ್ಟ್ ಎಷ್ಟು ಅಂತ ಡಿಫೈನ್ ಮಾಡೋಣ. ಫ್ಯಾಕ್ಟ್ರಿ ಹೊರಗಡೆ ಫೋರ್ಸ್ ಹೊರಗಡೆ ತಗೊಂಡಿದ್ದೀವಿ ಮಾಡಿದ್ದು 10,170. ನಮಗೆ ಕಾಸ್ಟ್ ಕಮಿಷನ್ ಎಕ್ಸ್ಪೆನ್ಸ್ ತಗೊಂಡು 39,000 ಮಾಡಿದ್ವಿ. 10,170 ಕಾಸ್ಟ್ ಕಮಿಷನ್ 15,070 plus 49. ನೆಕ್ಸ್ಟ್ ಆಫೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್ 1,200, ಡೈರೆಕ್ಟರ್ ಫೀಸ್, ಮ್ಯಾನೇಜಿಂಗ್ ಡೈರೆಕ್ಟರ್ ಫೀಸ್ 1,200 ಮತ್ತೆ ಡೈರೆಕ್ಟರ್ ಫೀಸ್ 200. ಡೈರೆಕ್ಟರ್ ಫೀಸ್, ಮ್ಯಾನೇಜಿಂಗ್ ಡೈರೆಕ್ಟರ್, ಡಿಪ್ರಿಸಿಯೇಷನ್ ಆಫ್ ಬ್ಯಾಂಕ್
depreciation of equipment that is material. Next, legal charges ಮತ್ತು audit fees ಇದೆ. Legal charges 4,600, audit fees legal charges 4,600, audit fees 900. So next bad debts ಇದೆ. Office expenses ಇದೆ. ಇಲ್ಲೇ ಬಂದಿದೆ. ಆಮೇಲೆ ಅಡ್ವರ್ಟೈಸಿಂಗ್, ಸೇಲ್ಸ್, ಪ್ಯಾಕಿಂಗ್, ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್, ಯಾವುದೇ ವೇರ್ ಹೌಸ್, ಸೇಲ್ಸ್, ಸ್ಯಾಂಪಲ್ ಯಾವುದು ಕೂಡ ಬರಲ್ಲ. ಕ್ಯಾರೇಜ್ ಔಟ್ವರ್ಡ್ ಕೂಡ ಬರಲ್ಲ. ಆದರೆ ಇಲ್ಲಿ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ 20% ಇದೆ, ಅದನ್ನ ನಾವಿಲ್ಲಿ ತಗೊಳ್ತೀವಿ. ಕ್ಯಾಂಟೀನ್ 720 into 20 divided by 100 ಮಾಡಿದ್ರೆ 150. 720 20 divided by 100 ಮಾಡಿದ್ರೆ ನಮಗೆ 150. ಇದನ್ನ ನಾವು 720 ಅಲ್ಲಿ 720 ಐಟಮ್ಸ್ ಇದೆ, ಅದರಲ್ಲಿ 80% ನಾವೇನ್ ಮಾಡಬೇಕು, ಫ್ಯಾಕ್ಟ್ರಿ ಅಂತ ತಗೋಬೇಕು. 20% ನಾವು into 750 750 750 ಆದ್ರೆ 750 600 ಆಗುತ್ತೆ. 750 ಸೊ ಇದು ಕೂಡ ನಮಗೆ ಆಫೀಸ್ ಅನ್ನು ಅಡ್ಮಿನಿಸ್ಟ್ರೇಟ್ ಮಾಡಬೇಕಾಗುತ್ತೆ. ಆಫೀಸ್ 1800 ಇದನ್ನ ಆಡ್ ಮಾಡಿದ್ರೆ ಪ್ರೊಡಕ್ಷನ್ 60,000. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ local raw material, imported material, fuel, tools, depreciation of legal charges only, audit charges only, bad debts 20,200 ಮತ್ತು bad debt 2,200, advertising 1,000. Sales reports packing 2,100 ಮತ್ತು 1,100 ಮತ್ತು 1,100 ಮತ್ತು 100. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ ಮತ್ತು ಯಾವುದು ಬರೋದಿಲ್ಲ ಅಂತ ಆಫ್ ಡೆಲಿವರಿ ವ್ಯಾನ್ 450 ಆಫ್ ಡೆಲಿವರಿ ವ್ಯಾನ್ 450 060 ಸ್ಟಾಂಪಿಂಗ್ ಮತ್ತು ಕಮಿಷನ್ 550 ಕ್ಯಾರೇಜ್ ಅಲ್ಲಿ ಯಾವುದೂ ಇಲ್ಲ. ಟೋಟಲ್ ತಗೋಬೇಕು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ 2 ಕಾಸ್ಟ್
ಆ್ಯಡ್ ಮಾಡಿದ್ರೆ ನಿಮಗೆ ಸೇಲ್ಸ್ ಎಷ್ಟು ಅಂತ ಸೇಲ್ ಆಫ್ ಫಿನಿಶಿಂಗ್ ಸೇಲ್ ಆಫ್ 80,000 ಸೇಲ್ಸ್ ಆಫ್ ಸೇಲ್ ಆಫ್ ಫಿನಿಶಿಂಗ್ profit is equal to 59,140 as 18,360. Non-scope goodwill redemption, interest receivable, investment, stock money, bonus ಎಲ್ಲ ಕೂಡ ಫೈನ್. ಇದು ನಮಗೆ 20 ಮಾರ್ಕ್ಸ್ ಇದೆ. ಯಾವುದೇ ಪರ್ ಯೂನಿಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪರ್ ಯೂನಿಟ್ ಕಾಸ್ಟ್ ಜೊತೆಗೆ ನಾನು ಕಾಸ್ಟ್ನ ಕನ್ಸಿಡರ್ ಮಾಡಿ ಕಾಸ್ಟ್ ಶೀಟ್ ಮಾಡೋದು ನೆಕ್ಸ್ಟ್. ಥ್ಯಾಂಕ್ ಯು.